ಮಗುನು ಇದು ಹರಿಯರದ ಒಳಗೆ ಬಿಡಕ್ಕಾಗತ್ತ? ಮತ್ತೆ ಕಾಲನ್ನ ಆಪರೇಷನ್ ಮಾಡಬೇಕು, ಮತ್ತೆ ಮಗುನ ಬೆಳೆಸಬೇಕು. ಇವತ್ತು ಏನು ಹೇಳಿದ್ದಾರೆ? ಅವ್ರು ಏನು ಗುರುತರವಾಗಿರ್ತಕ್ಕಂಥ ತಪ್ಪನ್ನೇ ಹೇಳಿಲ್ಲ. ಅವರು 2 ಪೀಠದಲ್ಲಿದ್ದಾರೆ, ಅದಕ್ಕೆ ಅವ್ರನ್ನ ನಾವು ಉಚ್ಚಾಟನೆ ಮಾಡ್ತೀವಿ. ನೀವು ಗಂಡಸರೇನ ಇವತ್ತು ನೀವು ಬಂದಿದ್ದೀರಲ್ಲ, ಪೊಲೀಸರನ್ನ ರಕ್ಷಣೆ ಒಳಗೆ ಬಂದಿದ್ದೀರಲ್ಲ, ಒಳಗೆ ನಿಮಗೆ ತಾಕತ್ತಿದೆಯೇನೋ? ಬರ್ರಿ, ಇನ್ಮೇಲೆ ನೋಡ್ತೀನಿ. ನಾನು ಒಳಗೆ ಬಂದಿದ್ದೀನಿ, ನೀವು ಹೊರಗೆ ಹೋಗಿದ್ದೀರಿ. ನಿಮ್ಮ ಅರ್ಥ ನಾನು ಸ್ವಾಮೀಜಿಗಳಿಗೆ ಅವರ ನಡೆ ಬಗ್ಗೆ ಸಾಕಷ್ಟು ವಿರೋಧ ಮಾಡಿದವನೇ. ಕರ್ಕೊಂಬಂದ್ರಿ ಸ್ವಾಮೀಜಿ ಅವರು, ನಿಮ್ಗೆ ಹೆಂಗ್ ಬೇಕಂಗ್ ಬಳಸ್ಕೊಂಡು ಅವ್ರ ತಾಳಕ್ಕೆ ಇವರು ಕುಣಿದಾಗ ನಾನು ವಿರೋಧ ಮಾಡಿದವನೇ. 2A ಮೀಸಲಾತಿ ಹೋರಾಟದಲ್ಲಿ, ಅಂತಿಮ ಮಾಡು ಇಲ್ಲ ಮಡಿ ಹೋರಾಟದಲ್ಲಿ ಬೆಳಗಾವಿನಲ್ಲಿ ಲಾಠಿ ಏಟು ಬಿದ್ದಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ, ಸಮಾಜದ ಹೋರಾಟಗಾರರಿಗೆ ಸ್ವಾಮೀಜಿಯನ್ನು ಎಳೆದಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ನಮ್ಮ ಪರಮೇಶ್ ಗೌಡರಿಗೂ ಏಟು ಬಿದ್ದಿದೆ ಮೊಣಕಾಲಿಗೆ. ನಮ್ಮ ನಂದಿತ ಅವರೇ ಶಂಬಣ್ಣಿಗೂ ಹೊಟ್ಟೆಗೆ ಏಟು ಬಿದ್ದಿದೆ. ವಕೀಲರು ಸತ್ತು ಹೋಗ್ಬೇಕಾಗಿತ್ತು, ನಮ್ಮ ರುದ್ರೇಗೌಡ ಬದುಕು ಬಂದಿದ್ದಾನೆ ಹೋರಾಟದಲ್ಲಿ. ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್ ನಮ್ಮ ಕೊಟ್ರೇಶ್ ಸಿರಿಗೆರೆ, ಅವನು ಇವತ್ತಿವರೆಗೂ ಅನುಭವಿಸ್ತಾ ಇದ್ದಾನೆ. ಇನ್ನು ರಾಜ್ಯದಾದ್ಯಂತ ಏಟು ತಿಂದು ಎಷ್ಟೋ ಜನ ಸತ್ಯ ಹೋದ್ರು, ಇನ್ನು ಕೋರ್ಟಿಗೆ ಅಲಿತಾ ಇದ್ದೀವಿ. ಆ ಸಂದರ್ಭದಲ್ಲಿ ನೋವಿನಿಂದ ಸ್ವಾಮೀಜಿ ನಾನು ಸಾಕಷ್ಟು ಅಂದಿದ್ದೇನೆ, ಆದರೆ ಅವ್ರು ರಿಯಾಕ್ಷನ್ ಮಾಡಿಲ್ಲ. ಯಾಕಂದ್ರೆ ನೋವಿನಿಂದ ಅಂದಿದ್ದ ಶಿವಶಂಕರ್ ಅದು ಸತ್ಯ ಇದೆ, ಅದು ನಾನು ಒಪ್ಕೊಳ್ಬೇಕು ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ. ಸ್ವಾಮೀಜಿಯವರು ಅನೇಕ ವಿಚಾರಗಳಲ್ಲಿ ಅವರು ಇನ್ಮೇಲೆ ತಿದ್ದುಕೊಳ್ತಾರೆ ಅವರ ನಡೆ ನುಡಿಗಳಲ್ಲಿ ಅನ್ನೋದು ನಾನು ನಂಬಿದ್ದೀನಿ. ಕೂತು ನಡ್ಬೇಕಾಗೋದಿಲ್ಲ, ನಿಂತವನೇ ನಡೆದಾಡವನೇ ಎಡಬೋದು. ಹೇಳಿಕೆ ಮಾತಿನಿಂದ ಅದೇನೋ ಬರಬ್ರಾಯ ಅಲ್ಲ, ಶ್ರೀರಾಮ್ ಕೆಟ್ಟ. ಹಂಗೆ ಇವರೆಲ್ಲ ಅಯೋಗ್ಯರ ಮಾತಿನಿಂದ ಸ್ವಾಮೀಜಿಯವರು ಸ್ವಲ್ಪ ವ್ಯತ್ಯಾಸದಲ್ಲಿದ್ರು. ಇನ್ಮೇಲೆ ಸ್ವಾಮೀಜಿಯವ್ರಿಗೂ ಅರಿವಾಗಿದೆ. ಅವ್ರು ಇನ್ಮೇಲೆ ಸಮಾಜಕ್ಕಾಗಿ ಅವರ ಬದುಕನ್ನು ಸಮರ್ಪಣೆ ಮಾಡ್ತಾರೆ, ಸಮಾಜಕ್ಕೆ ತೆಲುವಾಗ್ತಾರೆ ಅನ್ನೋ ವಿಶ್ವಾಸ ಇವತ್ತಿಂದ ನನಗೆ ಗೊತ್ತಿಲ್ಲ. ಯಾವ ವ್ಯಕ್ತಿಗೂ ತೆಲುವಾಗಬಾರ್ದು. ನೀವು ಆರೋಗ್ಯಕ್ಕಾಗಿ ಯೋಗ ಪೀಠ ಸ್ಥಾಪನೆ ಮಾಡ್ಕೊಂಡಿದ್ದೀರಿ, ಸಮಾಜಕ್ಕೆ ಜನರಿಗೆ ಕೊಡಕ್ಕೆ. ಧರ್ಮಕ್ಕಾಗಿ ಶ್ರೀಪೀಠ, ಹರಪೀಠ, ಪಂಚಮಸಾಲಿ ಪೀಠಕ್ಕೆ ಬಂದಿದ್ದೀರಿ. 2 ನಡೆಸ್ರಿ, ನೋಡ್ತೀನಿ ಅವ್ನು ಯಾವನ್ ಬಂದು ಕಿತ್ತಾಕ್ತಾನೆ. ನಿಮ್ಮನ್ನು ಉಚ್ಚಾಟನೆ ಮಾಡಿದೀವಿ ಇವತ್ತು ನಾವು. ಗಂಡಸರು ಇಲ್ಲಿ ಬಂದಿರೋರು, ಇಲ್ಲಿ ಬಂದಿದ್ದೀರಲ್ಲ ನೀವೆಲ್ಲ, ಪೊಲೀಸರು ರಕ್ಷಣೆ ಒಳಗೆ ಬಂದಿದ್ದೀರಲ್ಲ, ನೀವೆಲ್ಲ ಹೇಳಿಗಳು ನಿಮಗೆ ತಾಕತ್ತಿದೆಯಾ? 2 ತಿಂಗಳಾಯ್ತು ಒಳಗೆ ಬರೋಕ್ಕೆ ನಿಮ್ ಕೈಲಾಗಿಲ್ಲ. ಇನ್ಮೇಲೆ ಬರ್ರಿ ನೋಡ್ತೀನಿ. ನಮ್ಮ ತಾಲೂಕಿನ ಜನ ಪ್ರತಿದಿನ ಒಂದೊಂದು ತಂಡದಂತೆ ಮಠ ಕಾಯಕ್ಕೆ ಬರ್ಬೇಕು. ಅವನು ಗುಡ್ಡಾಪುರ ಹೇಳಿದ್ನಲ್ಲ, ಕೋಟ ಕಾಯಕ್ಕೆ ನಮ್ಮ ಸಮಾಜ ಹೆಂಗೆ ಸಮುದ್ರ ಆಗಿತ್ತು, ಈ ಮಠ ಕಾಯಕ್ಕೆ ಪಂಚಮಸಾಲಿ ಸಮಾಜ ಯಾವತ್ತೂ ಹಿಂಗ್ ಸರಿಯೋದಿಲ್ಲ. ಈ ಶಿವಶಂಕರ್ ಹಿಂಗ್ ಸರಿಯೋದಿಲ್ಲ. ನೋಡ್ತೀನಿ ನೀವು 2008ರಲ್ಲಿ ಏನ್ ಬದ್ಧತೆಯಿಂದ ಸಮಾಜ ಕಟ್ಟಿದ್ರಪ್ಪ. 2008 ಮಕ್ಕಳನ್ನ ಸಾಕ್ತೀವಿ ಅಂತ ಹೇಳಿ, ದತ್ತು ತಗಂತೀವಿ ಅಂದ್ರೆ ನಿಮ್ಮ ಮಕ್ಕಳನ್ನೇ ನೀವು ಉಳಿಸ್ಕೊಳಕ್ಕಾಗಿಲ್ಲ. ಬಡವ್ರ ಮಕ್ಕಳು, ಸಮಾಜದ ಮಕ್ಕಳನ್ನ ನೀವು ಉಳಿಸ್ತೀರಿ. ಲೂಟಿ ಹೊಡೆಯಕ್ಕೆ ಇಲ್ಲಿ ಸೇರಿದಿರಲ್ಲ. ಆ ಬಾವಿ ಬೆಟ್ಟಪ್ಪ ಅವ್ರು ಹೇಳಿಲ್ವಾ, ಎಲ್ಲ ಇವ್ರು 6 ಕೋಟಿ ತಿಂದಿದ್ದಾರೆ, ಇವನು 3 ಕೋಟಿ ತಿಂದಿದ್ದಾರೆ, ಇವನು ಕೋಟಿ ಅಲ್ಲ. ಅವನು ಯಾವನ ಇಲ್ಲೇ ನಮ್ಮ ತಾಲೂಕಿನ ಅದನ್ನಲ್ಲ ಅಯೋಗ್ಯ, ರಸ್ತೆ ಮೇಲೆ ಡೀಸೆಲ್ ಹಾಕ್ತಿದ್ದ, ಸಿಮೆಂಟ್ ಮಾಡ್ತಿದ್ದ, ಡೀಸೆಲ್ ಸಿಮೆಂಟ್ ಮಾಡ್ತಿದ್ದ. ಟೋಪಿ ಹಾಕಿದ, ಸಮಾಜದಲ್ಲಿ ಲೂಟಿ ಹೊಡೆದ, ಬಾಬಾ ಅಂಗಡಿ ಕೆಲಸಕ್ಕೆ ಬರ್ತಿತ್ತ ಅವನು. ಇವತ್ತು
ಲೂಟಿ ಹೊಡೆದವರೆಲ್ಲ ಸಮಾಜದ ದೊಡ್ಡವರು, ಸಮಾಜದ ಲೀಡರ್. ಇಲ್ಲಿ ಪಕ್ಕಕ್ಕೆ ಕುಂತಾನಲ್ಲ ಎಂತ ನಮ್ಮ ಕುಮಾರ ಅರುಣ್ ಕುಮಾರ್ ಅಕ್ಕ ಏನೋ ಒಂದು ಪುಣ್ಯ MLA ಆದ, ಅವನು ಮುಗಿಸಿ ಅಲ್ಲಿ ಹೋಗಿ ಇಲ್ಲಿಂದ ಕಳ್ಳನ ಕೈ ಚಾವಿ ಕೊಟ್ಕೊಂತ ಇವನು ಬುದ್ಧಿಲ್ದ ಈಗ ಅರಿವಾಗಿದೆ. ಇವನು ನನ್ನ ವಿರುದ್ಧ ಮಾತಾಡಿದಾರೆ, ಇವತ್ತೇನದಾರಲ್ಲ ಎಲ್ಲರೂ ಮಾತಾಡಿದಾರೆ. ಪಾಪ ಅರಿವೇ ಗುರು, ನಾನು ಯಾರು ಹೇಳಿಸ್ತಿಲ್ಲ. ಇವತ್ತು ಎಲ್ಲರಿಗೂ ಕೂಡ ಬುದ್ಧಿ ಬಂದಿದೆ. ಆ ಪ್ರಕಾಶ್ ಪಾಟೀಲ್ ಅದರಲ್ಲ, ಆ ಉಮಾಪತಿ ಜೊತೆ ಸೇರ್ಕೊಳಕ್ಕೆ ನನ್ನೇ 3 ವರ್ಷ ಮಾತಾಡೋದು ಬಿಟ್ಟದ ಮಾರೇ. ನಿಮ್ ಜೊತೆಗೆ ಮಾತಾಡೋದು ಎಲ್ಲರೂ ಫೋಟೋ ಹೋಗ್ಬಿಟ್ರೆ ನನ್ನ ಹೊರಗೆ ಹಾಕ್ಬಿಡ್ತಾರೆ. ಈ ಗಂಡ್ಸಾಗಿದೆಯಲ್ಲ, ಈ ಹೊರಗೆ ಹಾಕಿದೆಯಲ್ಲ, ಅವ್ರನ್ನ ಈ ಹೊರಗೆ ಹಾಕಿದೆಯಲ್ಲ, ಇನ್ಮೇಲೆ ಆದ್ರೂ ನಮ್ಮ ಮನೆಗೆ ದಿನ ಬರ್ತಿದ್ದೆಲ್ಲ, ಶಿವಪ್ಪನವ್ರ ಜೊತೆ ಕೂತ್ಕೊಂಡು ಅವ್ರ ಪಾದ ಸೇವೆ ಮಾಡ್ತಿದ್ದೆಲ್ಲ. ಮಾಡು, ನಿನಗೆ ಪಾಪ ಪರಿಹಾರ ಆಗತ್ತೆ, ಪುಣ್ಯ ಲಭಿಸುತ್ತೆ, ಆಯಸ್ ಜಾಸ್ತಿ ಆಗತ್ತೆ. ಪಂಚಮಸಾಲಿ ಸಮಾಜ ಸೇವೆ ಮಾಡು, ನೀವು ಮುಕ್ತಿ ಸಿಗುತ್ತೆ.